ನಮ್ಮ ಭವಿಷ್ಯದ ಜೊತೆಯಲ್ಲಿ ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯವನ್ನು ನಿರ್ಧಾರವನ್ನು ಮಾಡುವಂತ ಚುನಾವಣೆ ಆಗಿದೆ. ಹೀಗಾಗಿ ದೇಶದ 60 ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡಿದ ಮೇಲೆ ರೈತರ ಸಮಸ್ಯೆಗಳು ಹೆಚ್ಚಾದವು, ಮಹಿಳೆಯರ ಸಮಸ್ಯೆಗಳು ಹೆಚ್ಚಾದವು, ಬಡವರ ಸಮಸ್ಯೆಗಳು ಹೆಚ್ಚಾದವು, ಯುವಕರ ಸಮಸ್ಯೆ ಹೆಚ್ಚಾದವು. ಆದರೆ ನರೇಂದ್ರ ಮೋದಿ ಅವರು ಕಳೆದ 10 ವರ್ಷದ ಹಿಂದೆ ಅಧಿಕಾರವನ್ನು ಸ್ವೀಕಾರವನ್ನು ಮಾಡಿದ ನಂತರ ಈ 4 ವರ್ಗಗಳಿಗೆ ವಿಶೇಷವಾದಂತಹ ಆದ್ಯತೆಯನ್ನು ಕೊಟ್ಟು ಸಮಸ್ಯೆಗಳಿಗೆ ಸಮಾಧಾನವನ್ನು ಪಡಿಸುವಂತ ಪ್ರಯತ್ನವನ್ನು ಮಾಡಿದ್ದರ ಫಲವಾಗಿ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರದ 81 ಕೋಟಿ ಲಾಭಾರ್ಥಿಗಳಿದ್ದಾರೆ. 25 ಕೋಟಿ ಬಡವರು ತಮ್ಮ ಬಡತನ ರೇಖೆಗಿಂತ ಮೇಲೆ ಬಂದಿದ್ದಾರೆ. ರೈತರಿಗೆ 25 ಯೋಜನೆಗಳು, ಪ್ರಧಾನಮಂತ್ರಿ ಸಮ್ಮಾನ್ ನಿಧಿ ಯೋಜನೆ ಮುಖಾಂತರ ವರ್ಷಕ್ಕೆ 6,000 ರೂಪಾಯಿ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಜೊತೆಗೆ ಬೆಳೆಯನ್ನು ನಷ್ಟಾದ ಪರಿಹಾರವನ್ನು ಕೊಡುವುದು, ರೈತ ಬೆಳೆದಂತ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಕೊಟ್ಟು ದುಪ್ಪಟ್ಟು ಮಾಡಿರುವುದು, ಕೃಷಿ ಸಿಂಚಾಯಿ ಯೋಜನೆ ಮುಖಾಂತರ ಡ್ರಿಪ್ ಇರಿಗೇಷನ್ಗೆ 90% ಸಬ್ಸಿಡಿ ಕೊಟ್ಟಿರುವುದು, ಕೋಲ್ಡ್ ಸ್ಟೋರೇಜ್ಗಳು, ಗ್ರಾಮೀಣ ಭಾಗದಲ್ಲಿ ಗೋಡನ್ಗಳು, ಬ್ಯಾಂಕಿನ ಕಡಿಮೆ ದರದಲ್ಲಿ ಸಾಲ, ಎಫ್ಪಿಒಗಳ ಸ್ಥಾಪನೆ, ಎಫ್ಪಿಒಗಳಿಗೆ ಸರ್ಕಾರದ ವತಿಯಿಂದ ಸಬ್ಸಿಡಿಯ ಸಾಲ, ಹೀಗೆ ಅನೇಕ ಯೋಜನೆಗಳಿಂದ ಕೇವಲ 10 ವರ್ಷದಲ್ಲಿ ರೈತ ಎದುರಿಸುವಂತಹ ಸಮಸ್ಯೆಗಳಿಗೆ ಬಹುತೇಕ ಸಮಾಧಾನವನ್ನು ಸಿಕ್ಕಿದೆ. ಇವತ್ತು ದೇಶದ ಬಡವರಿಗೆ ಪ್ರಧಾನಮಂತ್ರಿ ಜನಧನ ಯೋಜನೆ ಮುಖಾಂತರ 51 ಕೋಟಿ ಬಡವರಿಗೆ ಬ್ಯಾಂಕಿನ ಜೊತೆಯಲ್ಲಿ ಸಂಪರ್ಕವನ್ನು ಮಾಡಿರುವುದಾಗಲಿ, ಜಿಲ್ಲೆಯ 15 ಲಕ್ಷ ಕುಟುಂಬಗಳಿಗೆ ಪ್ರತಿ ತಿಂಗಳು ರೇಷನ್ ಫ್ರೀಯಾಗಿ ಕೊಡುವುದಾಗಲಿ, ಬಡವರಿಗೆ ಆಯುಷ್ಮಾನ್ ಭಾರತದ ಯೋಜನೆ ಅಡಿಯಲ್ಲಿ ಕಾರ್ಡ್ಗಳನ್ನು ಕೊಟ್ಟು ಪ್ರತಿ ವರ್ಷ 5 ಲಕ್ಷದಂತೆ ಉಚಿತ ಚಿಕಿತ್ಸೆ ಪಡೆಯುವುದಾಗಲಿ, ಇವತ್ತು ನಮ್ಮ ಜಿಲ್ಲೆಯಲ್ಲಿ 8 ಲಕ್ಷ ಕಾರ್ಡ್ಗಳನ್ನು ಹಂಚಿಕೆಯನ್ನು ಮಾಡಿದ್ದೀವಿ. ಅದರಲ್ಲಿ 1,35,000 ಬಡವರು ಚಿಕಿತ್ಸೆಯನ್ನು ಪಡೆದು ಇವತ್ತು ಸಾವಿರಾರು ಕೋಟಿ ಹಣವನ್ನು ಬಡವರ ಹಣವನ್ನು ಉಳಿತಾಯವಾಗಿದೆ. ಮಹಿಳೆಯರಿಗೆ 3,65,000 ಮಹಿಳೆಯರಿಗೆ ಗ್ಯಾಸ್ ಸಿಲಿಂಡರ್ ಅನ್ನು ಮನೆಗೆ ಕೊಟ್ಟಿರೋದು, 3,85,000 ಶೌಚಾಲಯಗಳನ್ನು ಕಟ್ಟಿಸಿಕೊಟ್ಟಿರೋದು, ಮನೆ ಮನೆಗೆ ಕುಡಿಯುವ ನೀರಿನ ಪೈಪ್ ಮುಖಾಂತರ ವ್ಯವಸ್ಥೆ ನಿಮ್ಮ ಊರಿನಲ್ಲಿ ಈಗಾಗಲೇ ಯೋಜನೆಯಾಗಿದೆ. ಇದು ಕೇಂದ್ರ ಸರ್ಕಾರದ ಯೋಜನೆ, ಮೋದಿ ಸರ್ಕಾರದ ಯೋಜನೆ. 1,200 ಕೋಟಿ ಯೋಜನೆಯನ್ನು ಇವತ್ತು ಜಿಲ್ಲೆಯಲ್ಲಿ ಮುಕ್ತಾಯದ ಹಂತದಲ್ಲಿದೆ. ಆದರೆ ಇದು ಶಾಂಕ್ಷನ್ ಮಾಡೋರು ನಾವು ಬೆಂಗಳೂರಿಗೆ ಬರೋದಿಲ್ಲ. ಶಾಸಕರು ಈಶ್ವರ್ ಖಂಡ್ರೆ ಕಳೆದ 65 ವರ್ಷದಲ್ಲಿ ಇಂತಹ ಸುಳ್ಳು ತೆಂಗುಗಳನ್ನು ಹೊಡೆದು ರಾಜಕೀಯನ ಮಾಡಿದೆ. ಅವರ ಒಂದು ಕೀರ್ತಿ, ಅವರ ಒಂದು ಯಶಸ್ಸು ಅಂತ ನನಗೆ ಸಿಗುತ್ತೆ. ಬಂದ್ರೆ ಇವತ್ತು ಈಶ್ವರ್ ಖಂಡ್ರೆ ಅವರು ಚುನಾವಣೆಯಲ್ಲಿ ವಿರೋಧಿ ಪಕ್ಷದವರು ಸಾಮಾನ್ಯವಾಗಿ ಆರೋಪಗಳನ್ನು ಮಾಡ್ತಾರೆ, ತಪ್ಪಲ್ಲ. ಆದರೆ ಸ್ವಲ್ಪ ಸತ್ಯಕ್ಕೆ ಸಮೀಪ ಇರಬೇಕು. ಅವರು ನಾನು ಏನು ಅಭಿವೃದ್ಧಿ ಮಾಡಿಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ಏನು ಅಭಿವೃದ್ಧಿ ಮಾಡಲಾರ್ದೇನೆ ಇವತ್ತು ನಿಮ್ಮ ಊರಿನಲ್ಲಿ ಜೆಜೆಮ್ಯಾಗ್ ಬಂತು, ನಿಮ್ಮ ಗ್ರಾಮ ಪಂಚಾಯತಿಗೆ ನರೇಗಾ ಮುಖಾಂತರ ಹಣ ಕೊಡುವುದು ಕೇಂದ್ರ ಸರ್ಕಾರ ಅದು ಯಾಕೆ ಬಂತು? ಗ್ರಾಮ ಪಂಚಾಯತ್ ಮುಖಾಂತರ 15ನೇ ಫೈನಾನ್ಸ್ ಮುಖಾಂತರ ಹಣವನ್ನು ಒದಗಿಸಲಿಕ್ಕೆ ಹಣ ಕಳಿಸ್ತೀವಿ, ಅದೆಲ್ಲ ಯಾಕೆ ಬಂತು? ಇವತ್ತು ಜಿಲ್ಲೆಯಲ್ಲಿ 12 ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಮಾಣವನ್ನು ಮಾಡ್ತಾ ಇದ್ದೀವಿ, 13 ಹೊಸ ರೈಲ್ವೆಗಳನ್ನು ಪ್ರಾರಂಭವನ್ನು ಮಾಡಿದ್ದೀವಿ. ಬೀದರ್ದಿಂದ ಬೆಂಗಳೂರಿಗೆ ಬಡವರು ಕೂಡ ವಿಮಾನಯಾನವನ್ನು ಮಾಡಬೇಕಂತ ಪ್ರಾರಂಭವನ್ನು ಮಾಡಿದ್ದೀವಿ. ಬೀದರಿಗೆ ಪ್ರತಿಷ್ಠಿತ ಭಾರತ ಸರ್ಕಾರದ ಸೂತ್ರ ಕಾಲೇಜನ್ನು ಪ್ರಾರಂಭವನ್ನು ಮಾಡಿದ್ದೀವಿ. ಬೀದರಿಗೆ ಸೈನಿಕ್ ಶಾಲೆಯನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ ಜೂನ್ ತಿಂಗಳಿಂದ. ಬೀದರ್ನಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರವನ್ನು ತೆಗೆದು
50,000ಕ್ಕೂ ಹೆಚ್ಚು ಪಾಸ್ಪೋರ್ಟ್ಗಳನ್ನು ವಿತರಣೆ ಮಾಡಲಾಗಿದೆ. ಬೀದರ್ ಜಿಲ್ಲೆ 13,000 ಕೋಟಿಯ ಸೋಲಾರ್ ಪಾರ್ಕ್ ಅನ್ನು ಮಂಜೂರಾತಿಯನ್ನು ಮಾಡಿಸಿದ್ದೀನಿ. ಈಶ್ವರ ಖಂಡ್ರೆ ಇನ್ನೂ ರಾಜ್ಯ ಸರ್ಕಾರದಿಂದ ಜಮೀನು ಕೊಟ್ಟಿಲ್ಲ. 13,000 ಹೂಡಿಕೆ ಆದ ನಂತರ ಕನಿಷ್ಠ 10,000 ಜನರಿಗೆ ನೇರವಾಗಿ ಉದ್ಯೋಗವನ್ನು ಸಿಗುವಂತಹ ಅವಕಾಶಗಳನ್ನು ಮಾಡಿಕೊಟ್ಟಿದ್ದೀವಿ. ಅಷ್ಟೇ ಅಲ್ಲ, ಕಳೆದ 10 ವರ್ಷದಲ್ಲಿ 4,000 ಕೋಟಿಯ ನೀರಾವರಿ ಯೋಜನೆಗಳನ್ನು ಬೀದರ್ ಜಿಲ್ಲೆಗೆ ಸ್ಯಾಂಕ್ಷನ್ ಅನ್ನು ಮಾಡಿಕೊಟ್ಟಿದ್ದೀವಿ. ಬೊಂಬೈ ಸರ್ಕಾರ ಇದ್ದಾಗ ಮೇಕೆದಾಟು ನೀರಾವರಿಗೆ 750 ಕೋಟಿಯ ಟೆಂಡರ್ ಅನ್ನು ತೆಗೆದಿದ್ದೀವಿ. ಈಶ್ವರ ಖಂಡ್ರೆ ಮಂತ್ರಿ ಆದ್ಮೇಲೆ ಆ ಟೆಂಡರ್ ಅನ್ನು ಕ್ಯಾನ್ಸಲ್ ಮಾಡ್ತಿದ್ದಾರೆ. ಬಂಧುಗಳೇ, ಈಶ್ವರ ಖಂಡ್ರೆ ಅವರ ಕುಟುಂಬ ಅಭಿವೃದ್ಧಿ ವಿರೋಧಿ ಕುಟುಂಬ. ಅಭಿವೃದ್ಧಿ ಬೇಕಾಗಿಲ್ಲ ಅವರಿಗೆ. ಕೇವಲ ರಾಜಕಾರಣ ಮಾಡಬೇಕು, ರಾಜಕಾರಣದಲ್ಲಿ ಅಧಿಕಾರಕ್ಕೆ ಬರಬೇಕು, ಅಧಿಕಾರಕ್ಕೆ ಬಂದು ಲೂಟಿ ಮಾಡಬೇಕು, ಮತ್ತೆ ಚುನಾವಣೆಯಲ್ಲಿ ಹಣದ ಹೊಳೆಯನ್ನು ಹರಿಸಿ ಚುನಾವಣೆಯಿಂದ ಗೆಲ್ಲಬೇಕನ್ನುವಂತಹ ಏಕೈಕ ಉದ್ದೇಶ ಅವರದು. ಅಂತಹ ಒಂದು ಕುಟುಂಬದವರಿಗೆ ನಾವು ಯಾವುದೇ ಕಾರಣಕ್ಕೆ ಅವಕಾಶಗಳನ್ನು ಮಾಡಿಕೊಡ್ಬೇಕಂತ ನಿಮ್ಮಲ್ಲಿ ಕಳಕಳಿಯಿಂದ ಬೇಡಿಕೆಯನ್ನು ಮಾಡ್ತೀನಿ. ಬಾಯಿ ಮಾತು ತೆಗೆದ್ರೆ ಈಶ್ವರ ಖಂಡ್ರೆ ಸುಳ್ಳು ಹೇಳುವುದು, ಬಾಯಿ ತೆಗೆದ್ರೆ ಮೋಸದ ಆಟಗಳನ್ನು ಮಾಡುವುದು. ಅಂತಹ ವ್ಯಕ್ತಿಗೆ ಏಕ್ ನಂಬರಿ ಅಂತೀನಿ. ನಾನು ಏನಂತೀನಿ? ಏಕ್ ನಂಬರಿ. ಆದ್ರೆ ಮಗ ಅವ್ರಿಗಿಂತ ಹೆಚ್ಚಿನ ಮಟ್ಟದಲ್ಲಿ ಸುಳ್ಳಾಡೋರು. ಏನು ಸುಳ್ಳಾಡಿದ್ದಾರೆ ಅಂದ್ರೆ, ಮೊನ್ನೆ ಚುನಾವಣೆ ಪ್ರಚಾರದಲ್ಲಿ ನಾನು ಎಲ್ಲರಿಗೂ ಮುಗಿಸಿದ್ದೀನಿ, 5 ವರ್ಷಗಳ ಕಾಲ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. 26 ವಯಸ್ಸಿನ ಹುಡುಗ 5 ವರ್ಷದ ಪ್ರಾಕ್ಟೀಸ್ ಅನ್ನ ತೆಗೆದ್ರೆ 21 ವರ್ಷದಲ್ಲಿ LLB ಡಿಗ್ರಿ ಮಾಡಲಿಕ್ಕೆ ಭಾರತದಲ್ಲಿ ಅವಕಾಶ ಇಲ್ಲ. 23-24 ವಯಸ್ಸು ಬೇಕು. ಅಂದ್ರೆ ಎಂತ ಹೊಸ ಸುಳ್ಳು ಹೇಳಿದ್ದಾರೆ ಅನ್ನುವಂಥದ್ದನ್ನ ಇಲ್ಲಿ ನಾವು ಡಾಕ್ಯುಮೆಂಟ್ ಎವಿಡೆನ್ಸ್ ಇದ್ದಾರೆ. ಅಷ್ಟೇ ಹೇಳಿದ, ಸುಪ್ರೀಂ ಕೋರ್ಟ್ ಅಲ್ಲಿ ಮತ್ತು ಹೈಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಪರೀಕ್ಷೆ ಬರಬೇಕಾಗ್ತದೆ. ಆ ಪರೀಕ್ಷೆಯನ್ನು ಪಾಸೇ ಆಗಿಲ್ಲ ಪ್ರಾಣಿ. ಅಂತವರು ಇವತ್ತ ನಿಮ್ಮನ್ನ ಓಟ್ ಕೇಳಕ್ ಬರ್ತಾ ಇದ್ದಾರೆ ಬಂಧುಗಳು. ಹೀಗಾಗಿ ಇಂತಹ ಒಂದು ಸುಳ್ಳುಗಾರರನ್ನ, ಮೋಸಗಾರರನ್ನ ನಾವು ಯಾವುದೇ ಕಾರಣಕ್ಕೆ ಅವಕಾಶವನ್ನು ಮಾಡಿಕೊಡಬಾರದು ಅಂತ ನಿಮಗೆ ವಿನಂತಿ ಮಾಡ್ತೇನೆ. ಈಗ ಬಾತ್ 1 ನಂಬರ್ ಇವತ್ತು ಡೇಟ್ ಆಫ್ ಬರ್ತ್ ನಂಬರ್ ಇದೆ ಸುಳ್ಳು ಹೇಳೋದ್ರಲ್ಲಿ. ಬಾತ್ ನಂಬರ್ 1 ಡೇಟ್ ಆಫ್ ಬರ್ತ್ ನಂಬರ್. ಅಂತವರನ್ನ ಈ ಚುನಾವಣೆಯಿಂದ ಅತಿ ಹೆಚ್ಚಿನ ಅಂತರದಿಂದ ಸೋಲಿಸಿ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸೋಣ. ಬಂಧುಗಳೇ, ಕಳೆದ 2 ಅವಧಿಗೆ ನಿಮ್ಮ ಆಶೀರ್ವಾದದಿಂದ ನಾನು ಸಂಸದನಾಗಿ, ಕೇಂದ್ರದಲ್ಲಿ ಸಚಿವನಾಗಿ, ನರೇಂದ್ರ ಮೋದಿ ಅವರ ಆಶಯದಂತೆ ಮಾರ್ಗದರ್ಶನದಲ್ಲಿ ಪ್ರಾಮಾಣಿಕ ಸೇವೆಯನ್ನು ಮಾಡಿದ್ದೀನಿ. ಭ್ರಷ್ಟಾಚಾರ ರಹಿತ ಸೇವೆಯನ್ನು ಮಾಡಿದ್ದೀನಿ. ಕಳಂಕರಹಿತ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಸೇವೆಯನ್ನು ಮಾಡಿದ್ದೀನಿ. ಕ್ಷೇತ್ರದ ಅಭಿವೃದ್ಧಿ ಮಾಡಿದ್ದೀನಿ. ಜನಸಾಮಾನ್ಯನ 24/7 ಸ್ಪಂದನೆ ಮಾಡಿದ್ದೀನಿ. ಇವೆಲ್ಲವೂ ನೋಡಿ ನರೇಂದ್ರ ಮೋದಿ ಅವರು ನನಗೆ ಪ್ರಥಮ ಬಾರಿಗೆ ಬೀದರ್ ಜಿಲ್ಲೆ ಸಂಸದನಿಗೆ ಕೇಂದ್ರ ಸಚಿವ ಸಂಪುಟದ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಬಂಧುಗಳೇ, ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಇಡೀ ದೇಶದಲ್ಲಿ ಸುತ್ತಾಡಿ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರು ತಂದಿದ್ದೀನಿ. ಹೀಗಾಗಿ ಬೀದರ್ ಜಿಲ್ಲೆಗೂ ಕೂಡ ಇಡೀ ರಾಷ್ಟ್ರ ಮಟ್ಟದಲ್ಲಿ ಒಳ್ಳೆಯ ಹೆಸರನ್ನು ತಂದಿದ್ದರ ಕೀರ್ತಿ ನೀವು ನನಗೆ ಒಂದು ಕೊಟ್ಟ ಮತದಾನಕ್ಕೆ ಹೋಗ್ತದೆ ಅನ್ನುವಂಥದ್ದನ್ನು ಹೇಳಿ ನನ್ನ ಮಾತಿನ ವಿರಾಮನ ಕೊಡ್ತೀನಿ. ನಿಮ್ಮೆಲ್ಲರಿಗೂ ಶುಭವಾಗಿದೆ.